ಜನನಿನೇ ನಿಮ್ಮ ಫಸ್ಟ್ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲು. ಜನನಿಂದ ಯಾರು ಪಾಠ ಕಲಿತಾರಲ್ಲ ಅವ್ರು ನಿಜವಾಗ್ಲೂ ಪುಣ್ಯವಂತರು ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಆಶಯ ಭಾವದಲ್ಲಿ. ಮುಂದೆ ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ. ಇದು ಇವತ್ತಿನ ಅಷ್ಟೇ ಅಲ್ಲ, ಎಂದು ಯುಗ ಹುಟ್ಟಿದೆಯಲ್ಲ ಎಲ್ಲಾ ಯುಗದಲ್ಲೂ ಸತ್ಯವಾಗಿರ್ತಕ್ಕಂಥ ಮಾತು. ತಾಯಿನೇ ನಮಗೆ ಮೊದಲು ಗುರು. ನೋಡ್ರಿ ಎಲ್ಲರಿಗೂ ತಾಯಿನೇ ಫಸ್ಟ್ ಗುರು ಅಲ್ವಾ? ಅದಕ್ಕೋಸ್ಕರ ಸಾರ್ವಕಾಲಿಕ ಸತ್ಯವಾಗಿರ್ತಕ್ಕಂಥ ಮಾತು ಹಾಗೂ ನೀತಿಯುಕ್ತ ನುಡಿಯಾಗಿದೆ. ಇದು ನೀತಿಯಿಂದ ಕೂಡಿರ್ತಕ್ಕಂಥ ಮಾತಾಗಿದೆ ಅಂತ ಹೇಳ್ತಾ ಇದ್ದೇನೆ. ಮಕ್ಕಳ ಬದುಕಿನಲ್ಲಿ ಅಮ್ಮನ ಪಾತ್ರ ಎಷ್ಟು ಮಹತ್ವದ್ದು ಎನ್ನುವುದು ಪ್ರತಿಯೊಬ್ಬರಿಗೂ ವೇದ್ಯವಾಗಿಯೇ ಇರುತ್ತದೆ. ನೋಡ್ರಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅಮ್ಮನ ಪಾತ್ರ ತುಂಬಾ ಮಹತ್ವದ್ದು ಆಗಿರುತ್ತೆ. ಯಾಕಂದ್ರೆ ನಾವು ಹಲವಾರು ಸಾಧಕರನ್ನ ನೋಡಿದಕ್ಕರ ಅವರ ಹಿನ್ನೆಲೆ ಛತ್ರಪತಿ ಶಿವಾಜಿ ತೆಗೆದುಕೊಂಡ್ರೆ ಅವರ ತಾಯಿ ಯಾರು? ಜೀಜಾಬಾಯಿ. ಛತ್ರಪತಿ ಶಿವಾಜಿ ಅಷ್ಟು ಫೇಮಸ್ ಆದ ಕಾರಣ ಅವರ ತಾಯಿ ಮಾಡ್ತಾ ಇದ್ದೆವು. ಸ್ವಾಮಿ ವಿವೇಕಾನಂದ ಒಂದು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೋಬೇಕಾದ ಕಾರಣ ಅವರ ತಾಯಿ ಭುವನೇಶ್ವರಿನೇ ಕಾರಣ, ಭುವನೇಶ್ವರಿ ದೇವಿನೇ ಕಾರಣ. ನೋಡ್ರಿ ಒಂದು ಮಗುವಿನ ಸಾಧನೆ, ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಂದ್ರೆ ಮೂಲ ಪ್ರೇರಣೆ ಯಾರಂದ್ರೆ ಅವರ ತಾಯಿ. ಗೊತ್ತಿಲ್ಲ, ನಾವು ಕೂಡ ಇಲ್ಲಿ ಬಂದು ತಗೋಬೇಕಾದ್ರೆ ನಮ್ಮ ತಾಯಿನೇ ಪ್ರೇರಣೆ ಆಗ್ತಾ ಇರುತ್ತೆ. ಗೊತ್ತಿಲ್ಲ, ಅವಾಗ ನಮ್ಮ ಅಮ್ಮ ಕೇಳ್ತಾ ಇರ್ತಾರೆ ಏನಾದ್ರೂ ಅವ್ರು ಗೊತ್ತಿಲ್ಲ, ಫಸ್ಟ್ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳು ಅಂತ ಅವಾಗ ಹೇಳ್ತಿರ್ತಾರೆ. ಅದು ತುಂಬಾ ಖುಷಿ ಕೊಡ್ತಾ ಇರುತ್ತೆ. ನೀವು ನೋಡ್ರಿ, ನೀವು ಶಾಲೆಯಿಂದ ಮನೆಗೆ ಹೋದ ತಕ್ಷಣ ನಿಮ್ಮ ಅಮ್ಮ ಎಲ್ಲಿದ್ದಾರೆ ಹೊರಡಿಸ್ಬಿಡುತ್ತೆ. ಅಮ್ಮ ಎಲ್ಲಿದ್ದಾರೆ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಾ ಇರ್ತಿರ್ತೀರಾ. ಅಮ್ಮ ಕಾಣಿಸಿದ್ರೆ ನಿಮ್ಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಮತ್ತೆ ನೀವು ಶಾಲೆಗೆ ಬರುವಾಗ ಎಲ್ಲಾ ನಿಮ್ಗೆ ರೆಡಿ ಮಾಡಿ ಮತ್ತೆ ಹೋಗುವ ಮಾತು ಹೇಳಿ ಕಳಿಸ್ತಾಳೆ, ಯಾರ ಜೊತೆ ಜಗಳ ಮಾಡಬೇಡ, ಗೊತ್ತಿಲ್ಲ ಯಾರಿಗೂ ಏನು ಅನ್ಬೇಡ ಹೇಳ್ತಾಳಿಲ್ವಾ? ತಂದೆ ಏನೋ ಹೊತ್ತಾಗಿರ್ತಾನೆ, ಏನೋ ಕೆಲಸದಲ್ಲಿ ಬಿಸಿ ಬಿಡ್ತಾನೆ, ಬಟ್ ಆ ತಾಯಿನೇ ನಿಮ್ಗೆ ಸರಿಯಾಗಿ ಕೇರ್ ಅನ್ನ ಮಾಡ್ತಕ್ಕಂಥವಳು. ಗೊತ್ತಿಲ್ಲ, ಆದ್ರೂ ಕೆಲವೊಬ್ಬರಿಗೆ ಗೊತ್ತಿಲ್ಲ ಆ ತಾಯಿ ಇರಲ್ಲ. ಆದ್ರೂ ಏನಪ್ಪಾ ಅಂದ್ರೆ ಅವರಿಗೆ ತಂದೆ ಆ ಸ್ಥಾನವನ್ನ ತುಂಬಿರ್ತಾನೆ ಅಂತೇಳಿ ಹೇಳಕ್ ಬರುತ್ತೆ. ಒಟ್ಟಾರೆಯಾಗಿ ನಮ್ಮ ಒಂದು ಜೀವನದಲ್ಲಿ ತಾಯಿ ಅತ್ಯಂತ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾಳೆ. ಮಾನವನ ಸಂಸ್ಕಾರಯುತ ಜೀವನ ಆರಂಭವಾಗುವುದೇ ತಾಯಿಯ ಮಡಿಲಿನಲ್ಲಿಯೇ. ನೋಡ್ರಿ, ನಮ್ಮ ಒಂದು ಸಂಸ್ಕಾರಯುತ ಜೀವನ ಯಾವ ತಾಯಿನೂ ತನ್ನ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಯಾವತ್ತೂ ಬಯಸಲ್ಲ. ಹೌದಲ್ವಾ? ಯಾವ ತಾಯಿನೂ ನನ್ನ ಮಗನಿಗೆ ಕೆಟ್ಟದಾಗಲಿ ಅಂತೇಳಿ ಯಾವತ್ತೂ ಬಯಸಲ್ಲ. ಎಲ್ಲಾ ತಾಯಿಗರು ಬಯಸೋದು ಅಷ್ಟೇ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತೇಳಿ. ನೋಡ್ರಿ, ತಾಯಿದರಿಗೆ ತನ್ನ ಮಕ್ಕಳೇ ಶ್ರೇಷ್ಠ. ತನ್ನ ಮಗು ತಪ್ಪು ಮಾಡಿದ್ರೆ ಅವ್ರು ಒಪ್ಕೊಳ್ಳಲ್ಲ. ನನ್ನ ಮಗಳು ನನ್ನ ಮಗ ಅಂತವಲ್ಲ, ನನಗೆ ಗೊತ್ತು ಅಂತ ಹೇಳ್ತಿರ್ತಾರೆ, ಪ್ರೂವ್ ಮಾಡ್ತಿರ್ತಾರೆ. ಯಾಕಂದ್ರೆ ತನ್ನ ಒಂದು ಮಕ್ಕಳ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆಗೋಸ್ಕರ ಅವ್ರು ಆ ತರ ಹೇಳ್ತಿರ್ತಾರೆ. ಆಕೆಯ ನಡೆ ನುಡಿ ಸಜ್ಜನಿಕೆ ಮಕ್ಕಳ ಬಾಲ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತದೆ. ನೋಡ್ರಿ, ಆಕೆಯ ನಡೆ ನುಡಿ ಸಜ್ಜನಿಕೆ ತಾಯಿದೇರು ಹೆಂಗಿರ್ತಾರ ಅದಕ್ಕೆ ಹೇಳ್ತಾರೆ ಒಂದ್ ಕಡೆ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು. ಇದ್ರಗೋಸ್ಕರನೇ ಗಾದೆ ಮಾತು ಬಂದಿದ್ದು. ಆ ಹುಡುಗಿ ಅಥವಾ ಮಕ್ಕಳು ಹೆಂಗಿದಾರಂದ್ರೆ ನಾವು ಬೇರೆ ಯಾರಿಗೆ ನೋಡೋ ಅವಶ್ಯಕತೆ ಇಲ್ಲ. ಅವ್ರ ತಾಯಿಯನ್ನ ನೋಡಿದ್ರೆ ಸಾಕು, ಓಹೋ ಇವ್ರು ಇಂಥವ್ರ ಮಗಳು, ಗೊತ್ತಿಲ್ಲ ಚೆನ್ನಾಗಿರ್ತಾಳೆ. ನಾವು ಆ ಮಕ್ಕಳನ್ನ ನೋಡ್ಬೇಕಾದ್ರೆ ಅವ್ರ ತಾಯಿಯನ್ನು ನೋಡಿದ್ರೆ ಸಾಕು, ತಾಯಿಯನ್ನು ನೋಡಿದ್ರೆ ಸಾಕು ಮಕ್ಳು ಹೇಗಿರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ತಂದೆ ತಾಯಿ ಚೆನ್ನಾಗಿರ್ತಾರೆ, ಮಕ್ಕಳು ಕೂಡ ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆಯವರಿರ್ತಾರೆ. ಅವಳ ಒಂದು ನಡೆ ನುಡಿ, ಅವಳಲ್ಲಿ ಇರ್ತಕ್ಕಂತಹ ಒಳ್ಳೆಯ ಅಂಶಗಳು ಕೂಡ ಮಕ್ಕಳಲ್ಲಿ ಬಂದಿರ್ತವೆ. ನಾವೊಂದು ಸರ್ತಿ ಅನಿಸ್ತಾ ಇರುತ್ತೆ, ಇವ್ರ ತಂದೆ ತುಂಬಾ ಒಳ್ಳೆ ಇರ್ತಾನೆ, ಮಗ ಯಾಕೆ ಈ ತರ ಆಗಿರ್ತಾನೆ. ಒಂದ್ಸರ್ತಿ ಪರಿಸರನ ಪ್ರಭಾವ, ಅವನ ಸುತ್ತಮುತ್ತಲ ಇರ್ತಕ್ಕಂಥ ಜನನು ಕೆಟ್ಟೋಗಿ ಅವನಿಗೆ ಕೆಟ್ಟ ಹಾದಿಯನ್ನು ನಡೆಸಿರ್ತಾರೆ. ಒಂದೊಂದ್ ಸರ್ತಿ ಅನಿಸ್ತಾ ಇರುತ್ತೆ, ಇವ್ರ ತಂದೆ ಚೆನ್ನಾಗಿಲ್ಲ, ಹುಡುಗ ಮಾತ್ರ ಚೆನ್ನಾಗಿರ್ತಾರೆ, ಆದ್ರೆ ಅವನ ಮೇಲೆ ತಾಯಿ ಪ್ರಭಾವವನ್ನು ಬೀರಿರ್ತಾಳೆ, ತಾಯಿ ಒಳ್ಳೆ ನಡೆ ನುಡಿಗಳನ್ನ ಕಲಿಸಿರ್ತಾಳೆ. ಇನ್ನೊಂದು ಗೊತ್ತಿರ್ಬೇಕು, ನಾವು ಯಾರ ಮಾತನ್ನು ಹೇಳಿದ್ರು ನಂಬಲ್ಲ. ನಿಮ್ ತಂದೆ ತಾಯಿ ಹೇಳಿದ್ರು ನಂಬಲ್ಲ. ಏನ್ ಮಾಡ್ತಿರ್ರೆ, ನಿಮ್ ತಂದೆ ತಾಯಿ ಏನ್ ಮಾಡ್ತಾ ಇರ್ತಿರಲ್ಲ ಅದನ್ನ ಅನುಸರಣೆ ಮಾಡ್ತಿರ್ತೀರಿ ನೀವು. ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥದ್ದೇ. ನಿಮ್ ತಂದೆ ಕಳ್ತನ ಮಾಡ್ತಾ ಇದ್ದ, ಆದ್ರೂ ಏನಾದ್ರೆ ನಿಮ್ ತಂದೆ ಹೇಳ್ತಿರ್ತಾನೆ ಕಳ್ತನ ಮಾಡ್ಬೇಡ್ರಿ ಅಂತೇಳಿ. ಇಲ್ಲಿ ಮಗು ಏನ್ ಮಾಡ್ತಾನೆ, ಅವ್ನು ಹೇಳೋ ಮಾತು ಕೇಳಲ್ಲ, ಏನ್ ಮಾಡ್ತಾನಲ್ಲ ಅದು ಮಾಡ್ತಿರ್ತಾನೆ ಅಷ್ಟೇ. ತಂದೆ ತಾಯಿ ಹೇಳ್ಬಾರ್ದು ಮಕ್ಕಳಿಗೆ, ತಾವು ಪಾಲನೆ ಮಾಡ್ಬೇಕು. ನೋಡ್ರಿ, ನಿಮ್ಗೆ ಹೇಳ್ತಿರ್ತಾರೆ, ಈ ವಯಸ್ಸಿನಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಹೇಳ್ತಾನೆ, ಬಟ್ ತಾನೇ ಸಿಗರೇಟ್ ಸೇರ್ತಾ ಇದ್ರೆ ಮಗನು ಕೂಡ ಸಿಗರೇಟ್ ದಾರಿಗೆ ಬಂದ್ಬಿಡ್ತಾನೆ. ಬಟ್ ಹೇಳೋದನ್ನ ಯಾರು ಕೇಳಿಸ್ಕೊಳ್ಳಲ್ಲ. ಇಲ್ಲಿ ತಂದೆ ತಾಯಿ ಏನ್ ಮಾಡ್ತಿರ್ತಾರಲ್ಲ ಅದನ್ನ ಮಾಡ್ತಾ ಇರ್ತಿರ್ತೀವಿ. ನಮ್ದು ಹಾಗೆ ಗೊತ್ತಿಲ್ಲ, ಶಿಕ್ಷಕರು ಮಾತನ್ನ ನೀವು ಕೇಳೋದಿಲ್ಲ, ನಾವ್ ಎಷ್ಟು ಬೇಕಾದ್ರೆ ಹೇಳೋದು ಕೇಳಲ್ಲ, ಬಟ್ ನಾವು ಏನ್ ಮಾಡ್ತಿರ್ತೀವಲ್ಲ ನಾವು ಫಾಲೋ ಅಪ್ ಮಾಡ್ತಿರ್ತೀರಿ. ನಾನೇ ಹೇಳ್ತಾ ಇರ್ತಿರ್ತೀನಿ ನಿಮ್ಗೆ ಒಂದೊಂದ್ ಸರ್ತಿ, ಹಾಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ, ಅದು ನಾನೇ ಮಾಡಿದ್ರೆ ನಾವು ಹೇಳೋದನ್ನ ಕೇಳಿಸ್ಕೊಳ್ಳಲ್ಲ. ನೀವು ಏನ್ ಮಾಡ್ತಿರಲ್ಲ ಅದ್ರ ಅನುಸರಣೆ ಮಾಡ್ತಿರ್ತೀರ. ಅದ್ರಗೋಸ್ಕರ ನಿಮ್ಮ ತಂದೆ ತಾಯಿ ಹೇಳೋದನ್ನು ಬಿಡಬೇಕು, ಮೊದಲು ತಾವು ಮಾಡ್ಬೇಕು, ಅವಾಗ ಮಾತ್ರ ಮಕ್ಕಳನ್ನು ಒಳ್ಳೆ ಇರ್ತಾರೆ. ನಿಮ್ ತಾಯಿ ಹೇಳ್ತಿರ್ತಾಳೆ, ನೋಡಮ್ಮ ಯಾರನ್ನು ಸುಳ್ಳು ಹೇಳ್ಬಾರ್ದು, ಬಟ್ ತಾಯಿನೇ ಸುಳ್ಳು ಹೇಳ್ತಿದ್ರೆ
ಗೊತ್ತಿಲ್ಲ, ಈ ತರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮೊದಲೇಂದ್ರೆ ತಾವು ಚೆನ್ನಾಗಿರ್ಬೇಕು, ಅದನ್ನು ತಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತಮ್ಮ ಮಕ್ಕಳು ಕೂಡ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಆಗ್ತಾರೆ ಅಂತೇಳಿ ನಾವು ನೋಡ್ತಾ ಇದ್ದೇವು. ಅಮ್ಮ ಸಂಸ್ಕಾರವನ್ನ ನೀಡಿದರೆ ನೋಡ್ರಿ, ನಮ್ಮ ತಾಯಿ ಏನ್ ಮಾಡ್ತಿರ್ತಾಳೆ ಅಂದ್ರೆ ಸಂಸ್ಕಾರ ಹೇಳ್ತಿರ್ತಾಳೆ, ಹಾಂಗಿರ್ಬೇಕು, ಪ್ರತಿಯೊಂದನ್ನ ಹೇಳ್ತಿರ್ತಾಳೆ ನೋಡ್ರಿ ನಿಮ್ಗೆ, ಹಂಗಿರ್ಬೇಕು ಹಿಂಗಿರ್ಬೇಕು, ಯಾರ ಜೊತೆ ಜಗಳ ಮಾಡಬಾರ್ದು. ಅದು ಏನಪ್ಪ ಅಂದ್ರೆ ಅಮ್ಮದೇರು ಜಾಸ್ತಿ ಹುಡುಗಿಯರಿಗೆ ಜಾಸ್ತಿ ಕ್ಲೋಸ್, ನಿಮ್ಮ ಫ್ರೆಂಡ್ ಇದ್ದಂಗೆ ತಾಯಿ ಅಲ್ವಾ, ನೀವೆಲ್ಲ ಬೇಕು ಬೇಡಿಕೆ ಹೇಳ್ಕೊಳ್ಳೋದು ಅವ್ರ ಮುಂದೆನೆ. ನಮ್ಮ ಹುಡುಗರು ಮಾತ್ರ ಹಂಗಲ್ಲ, ಗೊತ್ತಿಲ್ಲ, ಇವ್ರ ಫ್ರೆಂಡ್ಗಳು ಹೊರಗಡೆ ಇರ್ತಿರ್ತಾರೆ ಜಾಸ್ತಿ, ಗೊತ್ತಿಲ್ಲ, ನಿಮ್ ಫ್ರೆಂಡ್ ಮಾತ್ರ ನಿಮ್ಮ ತಾಯಿನೇ ನಿಮ್ ಫ್ರೆಂಡ್ ಆಗಿರ್ತಾಳೆ. ಈ ತರ ನಾವು ನೋಡ್ತಾ ಇರ್ತಿರ್ತೇವೆ. ನಮ್ಮ ತಾಯಿ ಏನಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನ ತುಂಬಿರ್ತಾಳೆ. ಇಲ್ಲೇನಾಗಿರ್ತಂದ್ರೆ ಹೀಗೆ ಒಬ್ಬ ಹುಡುಗ ಸತ್ಯ ಹೇಳಿರ್ಬೇಕು ಸ್ಟೋರಿ, ಅದು ಮತ್ತೊಂದು ಸಲ ಹೇಳ್ತಿರ್ತೀನಿ. ಒಂದ್ಸಲ ಏನಂದ್ರೆ ಅವಳ ಹುಡುಗ ಇನ್ನು ಗರ್ಭಾವಸ್ಥೆಯಲ್ಲಿರುವಾಗ, ಆ ಮಗು ಗರ್ಭಾವಸ್ಥೆಯಲ್ಲಿರುವಾಗ ತಂದೆ ತೀರೋಗ್ಬಿಟ್ಟಿರ್ತಾರೆ. ಆ ಒಂದು ತಾಯಿಗೆ ಒಂದು ಆಸೆ ಇರುತ್ತೆ, ಏನಂದ್ರೆ ಗಂಡ ಅಂತ ಸತ್ತೋಗ್ಬಿಟ್ಟ, ಈ ಮಗನಿಗೆ ಗೊತ್ತಿಲ್ಲ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡಿಸ್ಬೇಕಂತಾಳೆ. ಆಮೇಲೆ ಆ ಮಗು ಹುಟ್ಟುತ್ತೆ, ಆ ಮಗು ಗಂಡು ಮಗು ಆಗಿರುತ್ತೆ. ಅವಳೊಂದು ಕನಸು ಕಟ್ಕೊಂಡಿರ್ತಾಳೆ, ಏನಾದ್ರೂ ಮಾಡಿ ಈ ಮಗು ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡುವಂತ ಮಗುವನ್ನ ರೂಪ ಮಾಡ್ಬೇಕಂತ ಅವಳ ಆಸೆ ಇರುತ್ತೆ. ತುಂಬಾ ಚೆನ್ನಾಗಿ ಅಂದ್ರೆ ಓದಿಸ್ತಾ ಇರ್ತಿರ್ತಾಳೆ, ಎಷ್ಟು ದುಡ್ಡು ಬೇಕು ಎಲ್ಲವನ್ನು ಕೊಡ್ತಿರ್ತಾಳೆ. ಅವನಿಗೆ ಹೋಗಿ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾಳೆ, ಗೊತ್ತಿಲ್ಲ, ಮಗು ತುಂಬಾ ಚೆನ್ನಾಗಿ ಕಲಿತಾ ಇರ್ತಿರ್ತಾನೆ. ಅವಾಗ ಏನಾಗಿರ್ತಂದ್ರೆ ಅವಳು ಪಕ್ಕದ ಬೇರೆ ಒಬ್ಬ ಶ್ರೀಮಂತರ ಮನೆಗೆ ಹೋಗಿ ಪಾತ್ರೆಯನ್ನು ಬೆಳಗೋದು, ಬಟ್ಟೆಯನ್ನು ತೊಳೆಯೋದು, ಆ ತರ ಎಲ್ಲ ಕೆಲಸ ಮಾಡಿ ಆ ಮಗುವಿಗೆ ಎಷ್ಟು ಬೇಕಲ್ಲ ಅದೆಲ್ಲವನ್ನು ದುಡ್ಡನ್ನು ಪೂರೈಸ್ತಾ ಇರ್ತಾಳೆ. ಹೀಗೆ ಪ್ರೈಮರಿ ಸ್ಕೂಲ್ ಆಗುತ್ತೆ, ಹೈಸ್ಕೂಲ್ ಮುಗಿಯುತ್ತೆ. ಹೈಸ್ಕೂಲ್ಗೆ SSLC ಬಂದ ಆ ಅಮ್ಮ ಆಸೆ ಇರುತ್ತೆ, ನನ್ನ ಮಗು ಎಷ್ಟೇ ಕಷ್ಟ ಬಿದ್ದರೂ ಪರವಾಗಿಲ್ಲ, ಗೊತ್ತಿಲ್ಲ, ಫಸ್ಟ್ ಬರಬೇಕು, ನಾನು ಇನ್ನೂ ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡಿ ಅವನಿಗೆ ಕೊಡಬೇಕು, ಟ್ಯೂಷನ್ ಹೋಗ್ತಾನ ಹೋಗ್ಲಿ, ಗೊತ್ತಿಲ್ಲ ಏನ್ ಮಾಡ್ತಾನ ಗೊತ್ತಿಲ್ಲ, ಒಟ್ ನನ್ನ ಮಗು ಏನಂದ್ರೆ ಈ ತಾಲೂಕಿಗೆ ಫಸ್ಟ್ ಬರಬೇಕು ಅಂತ ಆಸೆ ಇರುತ್ತೆ, ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದೊಂದು ಟೈಮ್ದಲ್ಲಿ ಮನೆಯಲ್ಲಿ ಊಟ ಇರಲ್ಲ, ಆದ್ರೂ ತಾಯಿ ಹೇಳ್ತಿರ್ತಾಳೆ. ನಿಮ್ಮ ಮನೇಲಿ ಆಗ್ತಾ ಇರುತ್ತೆ ನೋಡ್ರಿ, ಊಟ ಇರದೇ ಇದ್ದ ಸಂದರ್ಭದಲ್ಲಿ ಒಂದೇ ಒಂದು ಮುದ್ದೆ ಇದೆ ತಿಳಿರಿ, ಅವಾಗ ತಾಯಿ ನನಗೆ ಹಸು ಇಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ತನ್ನ ಮಗು ತಿನ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅವಳಿಗೆಲ್ಲ ಹಸು ಇರುತ್ತೆ, ಬಟ್ ಇರ್ತಕ್ಕಂಥ ಮುದ್ದೆ ಒಂದೇ ಅಲ್ವಾ, ಅದಕ್ಕೋಸ್ಕರ ನನಗೆ ಹಸು ಇಲ್ಲಪ್ಪ ನೀನೇ ತಿಂದು ಅಂತ ಹೇಳಿರ್ತಕ್ಕಂಥ ಉದಾಹರಣೆಯನ್ನು ನೋಡಿದೆನು. ಯಾಕಂದ್ರೆ ತನ್ನ ತಾಯಿಗೆ ಮಕ್ಕಳೇ ಶ್ರೇಷ್ಠ. ಹೀಗೆ ತುಂಬಾ ಕಡುಬಡತಂತ ಸಂಸಾರ, ತನ್ನ ಮಗುವಿನ ಮೇಲೆ ಆಸೆ ಇಟ್ಟಿರ್ತಾಳೆ. SSLC ತುಂಬಾ ಚೆನ್ನಾಗಿ ಓದ್ತಾನೆ, ಗೊತ್ತಿಲ್ಲ, ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಕೂಡ ಬಂದ್ಬಿಡ್ತಾನೆ, ಹೌದಲ್ಲ. ಅವಾಗ ತಾಯಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನೇ PUC ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಾಳೆ, ಅದು ಸೈನ್ಸ್ ಕಾಂಬಿನೇಷನ್ ಅಂತ ಹೇಳ್ಕೊಳ್ತಾರೆ ಮಗುವಿಗೆ. ತುಂಬಾ ಚೆನ್ನಾಗಿ ಮಗು ಓದ್ತಾ ಇರ್ತಿರ್ತಾನೆ. ಫಸ್ಟ್ ಇಯರ್ ತುಂಬಾ ಫಸ್ಟ್ ಬರ್ಬೇಕಂತ ಪ್ರಯತ್ನ ಮಾಡಿ ಫಸ್ಟ್ನು ಕೂಡ ಬರ್ತಾನೆ ಸೈನ್ಸ್ ಅಲ್ಲಿ. ಅವಾಗ ದುಡ್ಡು ಇನ್ನೂ ಜಾಸ್ತಿ ಬೇಕಾಗುತ್ತೆ. ಅವಾಗ 4-5 ಮನೆ ಪಾತ್ರೆಗಳನ್ನ ಬಟ್ಟೆಗಳನ್ನ ತೊಳೆದು ಏನ್ ಮಾಡ್ತಾಳೆ ಅಂದ್ರೆ ತಾಯಿ ದುಡ್ಡು ಸಂಪಾದನೆ ಮಾಡಿ ಮಗನಿಗೆ ಕೊಡ್ತಾಳೆ. ಆದರೆ ಸೆಕೆಂಡ್ PUC ಬಂದ ಬಳಕೆ ಮಗು ತಪ್ಪು ದಾರಿಗೆ ಎಳ್ಕೊಂಡು ಹೋಗುತ್ತೆ. ಏನಾಗುತ್ತಂದ್ರೆ ಒಂದು ಸುಂದರವಾಗಿರ್ತಕ್ಕಂಥ ಹುಡುಗಿಯ ಬಲೆಗೆ ಬಿದ್ದು ಬಿಡ್ತಾನೆ ಈ ಒಬ್ಬ ಹುಡುಗ. ತಾಯಿ ತುಂಬಾ ಕನಸಿಟ್ಟಿದ್ರು ಮಗುವಿನ ಮೇಲೆ, ನನಗೂ ಚೆನ್ನಾಗಿ ಓದ್ತಾನೆ, ಸೆಕೆಂಡ್ PUCಗೆ ಒಳ್ಳೆ ರ್ಯಾಂಕ್ ಬರ್ತಾನೆ, ಮುಂದೆ ಒಬ್ಬ ದೊಡ್ಡ ಅಧಿಕಾರಿ ಇರ್ತಾನೆ ಆಸೆ ಇಟ್ಟಿದ್ರು. ಆದರೆ ಒಂದು ವಯಸ್ಸಿನ ಪ್ರಭಾವ, ಒಂದು ಆಕರ್ಷಣೆ ಪ್ರಭಾವ ಗೊತ್ತಿಲ್ಲ. ಸೆಕೆಂಡ್ PUCಗೆ ಬಂದ ಮೇಲೆ ಆ ಮಗು ಏನ್ ಮಾಡ್ತಾನೆ ಅಂದ್ರೆ ಒಂದು ಹುಡುಗಿ ಹಿಂದೆ ಬಿದ್ದು ಹಾಳಾಗಿರ್ತಾನೆ. ಅದು ಫೆಬ್ರವರಿ ತಿಂಗಳ ಯಾವ್ದೋ ಡೇಟಿಗೆ ಬರುತ್ತಲ್ಲ ಪ್ರೇಮಿಗಳ ದಿನಾಚರಣೆ, ಫೆಬ್ರವರಿ 14 ಇರ್ಬೋದು, ಗೊತ್ತಿಲ್ಲ. ಫೆಬ್ರವರಿ 14ಕ್ಕೆ ಪ್ರೇಮಿಗಳ ದಿನ. ಅದಕ್ಕೋಸ್ಕರ ಅವನು ಹಿಂದಿನ ದಿನ ಆ ಹುಡುಗಿ ಹತ್ರ ಹೋಗಿ ಹೇಳ್ತಾನೆ, ಏನಂದ್ರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ಬಿಡ್ತಾನೆ. ಅವಳು ಹೇಳ್ತಾಳೆ, ಹೌದಾ, ನನ್ನ ನೀನು ಪ್ರೀತಿಸ್ತಾ ಇದೀಯಾ, ಹಾಗಾದ್ರೆ ನೀ ನನಗೊಂದು ಕಾಣಿಕೆಯನ್ನು ಕೊಡಬೇಕು, ಗೊತ್ತಿಲ್ಲ, ಆ ಕಾಣಿಕೆಯನ್ನು ಕೊಟ್ರೆ ಮಾತ್ರ ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದೀಯ ಅಂತ ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಸರಿ, ಏನ್ ಕೇಳ್ತೀಯ ಕೇಳು ಅಂತ ಕೇಳ್ತಾಳೆ ಸುಮ್ಮನೆ ಅವಳು ನಗೆ ಚಟಾಕಿಗೆ. ಅವಾಗ ಅವಳು ಏನ್ ಕೇಳ್ತಾಳೆ ಗೊತ್ತಾ, ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕರುಳು ಬೇಕು ಅಂತ ಕೇಳ್ತಾಳೆ. ಗೊತ್ತಿಲ್ಲ, ಸುಮ್ಮನೆ ಇದ್ದಿರ್ಬೋದು, ಇವೇನ್ ತಂದು ಕೊಡ್ತಾನೆ, ನಾನು ಪ್ರೀತಿಸ್ಬೇಡ ಅಂತ ಅವಳು, ಬಟ್ ಅವನಿಗೆ ತಿರಸ್ಕಾರ ಮಾಡ್ಬೇಕು ಅನ್ನೋ ಉದ್ದೇಶ, ಇವೇನ್ ತಂದು ಕೊಡಲ್ಲ ಅಂತೇಳಿ. ಆದ್ರೂ ಅವನಿಗೆ ಹುಡುಗರಿಗೆ ಅವತ್ತು ಅದೇ ಚಿಂತೆ ನಮ್ಮ ತಾಯಿಯ ಕರಳು ತಂದು ಕೊಡ್ಬೇಕು, ತಾಯಿಯ ಕರಳು ತಂದು ಕೊಡ್ಬೇಕು ಅಂತೇಳಿ. ಅವಾಗ ಏನ್ ಮಾಡ್ತಾನಂದ್ರೆ ಅವನು ಮನೆಗೆ ಹೋಗ್ತಾನೆ, ನಿದ್ದೆನೆ ಬರಲ್ಲ. ಅಮ್ಮನ ಹತ್ರ ಹೇಳ್ಬೇಕಂತ ಹೆಂಗೆ ಹೇಳೋದು, ಅಮ್ಮನ ಹತ್ರ ಕರಳು ಬೇಕಂತ ಕೇಳೋದಂಗೆ. 7 ಆಯ್ತು, ಟೈಮ್ 8 ಆಯ್ತು, ಅವ್ರು ನಿದ್ದೆನೆ ಏನಂದ್ರೆ ಊಟನೇ ಹೋಗಲ್ಲ ಅವನಿಗೆ. ನನ್ನ ಹುಡುಗಿ ಕರಳು ತಂದು ಕೊಟ್ರೆ ಮಾತ್ರ ನಾನು ಪ್ರೀತಿಸ್ತೇನೆ ಅಂತ ಹೇಳಿದಾಳೆ. ಹೆಂಗ್ ಮಾಡ್ಬೇಕು ಅದೇ ವಿಚಾರ. 9 ಆಯ್ತು, 10 ಆಯ್ತು, ಗೊತ್ತಿಲ್ಲ, ಊಟನೇ ಸೇರ್ಲಿಲ್ಲ. ತಾಯಿ ಕೇಳ್ತಾಳೆ, ಯಾಕಪ್ಪ ಊಟ ಜಾಸ್ತಿ ಮಾಡಿಲ್ಲ? ಇಲ್ಲಮ್ಮ ನನಗೆ ಹಸುವಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲ, ರಾತ್ರಿ ಮಲಗಿದ್ದಾನೆ, ನಿದ್ದೆನೇ ಬರ್ತಾ ಇಲ್ಲ. ಬೆಳಿಗ್ಗೆ ಆದ್ರೆ ಫೆಬ್ರವರಿ 14 ಪ್ರೇಮಿಗಳ ದಿನ. ನೀನು ನಿನ್ನ ತಾಯಿಯ ಕರಳನ್ನು ತಂದು ಕೊಟ್ರೆ ನಿನ್ನನ್ನು ಪ್ರೀತಿಸುತ್ತೆ ಅಂತ ಹೇಳ್ಬಿಟ್ಟಿದ್ದಾಳೆ ಹುಡುಗಿ. 1 ಆಯ್ತು ರಾತ್ರಿ, 2 ಆಯ್ತು,
ತಾಯಿ ಮಲಗಿದಾಳೆ, ಬೆಳ್ಳನೆ ಬೆಳದಿಂಗಳು, ಗೊತ್ತಲ್ಲ, ತಾಯಿ ಮುಖವನ್ನು ನೋಡ್ತಾನೆ. ಆದರೂ ಕೂಡ ಕಟುಕನಿಗೆ ಒಂದು ಕೆಟ್ಟ ಆಸೆ ಬಂದ್ಬಿಡುತ್ತೆ. ಏನಂದ್ರೆ ತಾಯಿ ಕರಳನ್ನು ನಾನು ಕಿತ್ತಲೇಬೇಕಂತ ವಿಚಾರ ಮಾಡಿ ಹೊರಗಡೆ ಹೋಗಿ ಒಂದು ದಪ್ಪ ಭಾರವಾಗಿರ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಒಳಗೆ ಬರ್ತಾನೆ. ಕಟುಕ ಬರ್ತಾನೆ, ಅಷ್ಟೊತ್ತಲ್ಲಿ ತಾಯಿ ಮುಖವನ್ನು ನೋಡ್ತಾನೆ. ಏನೋ ಒಂಥರ ಅನಿಸ್ತಾ ಇದೆ, ಇಂಥ ತಾಯಿಯನ್ನು ಕೊಲೆ ಮಾಡೋದು ಹೆಂಗಾದ್ರೆ ಒಂದ್ ಕಡೆ ಅನಿಸಿದ್ರು ಕೂಡ ಇನ್ನೊಂದು ಕಡೆ ನಾಳೆ ಫೆಬ್ರವರಿ 14 ನನ್ನ ಹುಡುಗಿ ಪ್ರೀತಿಸಬೇಕಾದ್ರೆ ನನ್ನ ತಾಯಿಯ ಕರಳನ್ನೇ ಒಯ್ದು ಕೊಡಬೇಕು ಅಂತೇಳಿ ಒಂದ್ ಕಡೆ ಕಾಡ್ತಾ ಇರುತ್ತೆ ಸಂಕಟ. ಇನ್ನೇನು ಮಾಡೋದಂದ್ರೆ ಅವನ ಒಂದು ಊರಿಂದ ಕಾಲೇಜ್ ಸುಮಾರು ಒಂದು 6-7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾಲೇಜ್ ಇರುತ್ತೆ. ಬೆಳಗಿನ 3 ಗಂಟೆ ಇತ್ತು, ನಿದ್ದೆನೇ ಬರ್ತಾ ಇಲ್ಲ. ಕರ್ಲ ಹತ್ರನೇ ಕುತ್ಕೊಂಡಿದ್ದೇನೆ, ತಾಯಿ ಮಲಗಿದ್ದಾಳೆ, ಗೊತ್ತಿಲ್ಲ. ಆದ್ರೂ ಕಟಕ ಕೆಟ್ಟ ಒಂದು ಮನಸ್ಸನ್ನು ಮಾಡಿ ಎತ್ತಿಕೊಂಡು ಆ ಕಲ್ಲವನ್ನು ಎತ್ತಿ ತಾಯಿಯ ಮುಖ ಮೇಲೆ ಹಾಕಿ ಬಿಡ್ತಾನೆ. ತಾಯಿಯ ಉಸಿರು ಒಂದೇ ಏಟಿಗೆ ಹಾರಿ ಹೋಗಿ ಬಿಡುತ್ತೆ. ಆವಾಗ ಮನೆಯಲ್ಲಿರ್ತಕ್ಕಂಥ ಚಾಕನ್ನು ತೆಗೆದುಕೊಂಡು ಬಿಡ್ತಾನೆ. ಚಾಕನ್ನು ತೆಗೆದುಕೊಂಡು ಬಂದು ತಾಯಿಯ ಎದೆಯನ್ನ ಬಗೆದು ಬಿಡ್ತಾನೆ ಕಟಕ. ಆವಾಗ ತಾಯಿಯ ಒಂದು ಹೊಟ್ಟೆಲಿರ್ತಕ್ಕಂಥ ಕರಳನ್ನು ತೆಗೆದುಕೊಳ್ತಾನೆ. ಸಮಯ 5 ಗಂಟೆ ಆಯಿತು. ಕರಳನ್ನು ಹಿಡ್ಕೊಂಡು ಓಡಿ ಬರ್ತಾ ಇದ್ದಾನೆ. ಎಲ್ಲಿಗೆ? 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕಾಲೇಜಿಗೆ ಓಡಿ ಬರ್ತಿದ್ದಾನೆ. ಕರಳನ್ನು ಹಿಡ್ಕೊಂಡು ಆಯ್ತು ನಾನು ಅಂದ್ರೆ ನನ್ನ ಹುಡುಗಿ ನನ್ನ ಪ್ರೀತಿಸ್ತಾಳೆ ಅಂತೇಳಿ ಹಿಡ್ಕೊಂಡು ಓಡಿ ಬರ್ತಿರ್ತಾನೆ. ಆ ಸಂದರ್ಭದಲ್ಲಿ ಒಂದು ಕಲ್ಲನ್ನ ತಟ್ಟಿ ದಪ್ಪತ್ತೇಳಿ ಬಿದ್ದು ಬಿಡ್ತಾನೆ. ಆ ಕರಳುಗಳು ಕೆಳಗೆ ಬಿದ್ದು ಬಿಡ್ತವೆ. ಆ ಕರಳು ಮಾತಾಡ್ತಂತೆ, ಮಗು ಕಂದ ನಿನಗೆ ಪೆಟ್ಟಾಯಿತೆ ಅಂತೇಳಿ ಮಾತಾಡ್ತಂತೆ. ಮಗು ಎಲ್ಲಾದ್ರೂ ಪೆಟ್ಟಾಯ್ತೇನಪ್ಪ ನನಗೆ, ಹೇಳಪ್ಪ ಹೇಳು ಅಂತೇಳಿ ಮಾತಾಡ್ತಂತೆ. ಮತ್ತೆ ಆ ಕರಳನ್ನು ಹಿಡ್ಕೊಂಡು ಬಂದು ತೆಗೆದುಕೊಂಡು ಓಡ್ತಾನೆ. ಹುಡುಗಿ ನಿಂತಿರ್ತಾಳೆ, ಗೊತ್ತಿಲ್ಲ. ಅವಾಗ ಒಯ್ದು ನೋಡು ಹೇಳಿದ್ದಿಲ್ಲ ನಮ್ಮ ಅಮ್ಮನ ಕರಳನ್ನ ತೆಗೆದುಕೊಂಡು ಬಂದಿದ್ದೀನಿ, ಈಗ ತಗೋ ನನ್ನ ಪ್ರೀತಿಸ ಅಂತ ಹೇಳಿ ಕೊಡ್ತಾನೆ. ಆವಾಗ ಹುಡುಗಿ ಏನ್ ಮಾಡ್ತಾಳಂದ್ರೆ ತನ್ನ ಕಾಲಲ್ಲಿರ್ತಕ್ಕಂಥ ಚಪ್ಪಲಿಯನ್ನು ತೆಗೆದುಕೊಂಡು ಹೊಡೆದು ಬಿಡ್ತಾಳೆ. ಯಾಕಂದ್ರೆ ಸ್ವತಃ ಹಡೆದವ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ನೀನು ಕೊಲೆ ಮಾಡಿರ್ತಕ್ಕಂಥ ಕಟುಕ, ನಿನ್ನನ್ನು ನಂಬುದ್ರೆ ನಾನು ಯಾವಾಗ ನನ್ನನ್ನು ಕೊಲೆ ಮಾಡ್ತೀನಿ ಯಾರಿಗೆ ಗೊತ್ತು, ಥೋ ಮೂರ್ಖ ಅಂತೇಳಿ ಚೆನ್ನಾಗಿ ಬೈದು ಥೂ ಅಂತೇಳಿ ಉಗುಳಿ ಕಳಿಸ್ಬಿಡ್ತಾಳೆ ಹುಡುಗಿಯನ್ನು. ನೋಡಿ, ಈ ಕಡೆ ತಾಯಿಯನ್ನು ಕಳ್ಕೊಂಡ, ಈ ಕಡೆ ಹುಡುಗಿಯನ್ನು ಕಳ್ಕೊಂಡ. ಇಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬರದಿರಲಿ ಅಂತ ಹೇಳುತ್ತಾ ಕ್ಲಾಸನ್ನು ನಾನು ನಾಳೆ ಮುಗಿಸ್ತೀನಿ. ಆಯ್ತಾ? ಸೇವ್ ಮಾಡಿದೆ.